ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದ್ದಾದಮೇಲೆ ಯಾರಾದರೂ ಒಂದು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಹಾಗೇನೂ ಸಹ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ದಾರೆ. ಇವ್ರಿಗೆ ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ರೀತಿ ರೂಲ್ಸ್ ಇರುತ್ತೆ, ಯಾವ್ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಈಗ ಸ್ಟೂಡೆಂಟ್ಸು ಯಾರೆಲ್ಲ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತಾರೆ ಅವರಲ್ಲಿ ಒಂದು ಲಿಟಲ್ ಬಿಟ್ ಕನ್ಫ್ಯೂಷನ್ ಆದರೆ ಇರುತ್ತೆ. ನನಗೆ ಸೆಕೆಂಡ್ ರೌಂಡಿಗೆ ನಾನೀಗ ಅಟೆಂಡ್ ಆಗ್ತಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ಬೇರೆ ಸೀಟ್ ಸಿಕ್ಕಿದ್ರೆ ನನಗೆ ಫೀಸ್ ಯಾವ ರೀತಿ, ಮತ್ತೊಂದು ಯಾವ ರೀತಿ ಅಂತ ಹೇಳ್ಬಿಟ್ಟು ಎಲ್ಲ ಲಾಟ್ ಆಫ್ ಕನ್ಫ್ಯೂಷನ್ಸ್ ನಿಮ್ಮ ಮೈಂಡಲ್ಲಿ ಇರುತ್ತಲ್ವಾ. ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಮರಿದೆ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ ಸ್ಟೂಡೆಂಟ್ಸು, ನೀವೆಲ್ಲ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಈಗಾಗಲೇ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಸ್ಟಾರ್ಟ್ ಮಾಡಿಲ್ಲ. ಇದೇ ಒಂದು ವೀಕಲ್ಲಿ ಸೆಕೆಂಡ್ ರೌಂಡ್ ಅಂತೂ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಥರದ ಡೌಟ್ ಆದರೆ ಇಲ್ಲ. ಓಕೆನಾ. ಈಗ ಫಸ್ಟ್ ರೌಂಡಲ್ಲಿ ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಇವ್ರಿಗೆ ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮೊದಲಿಗೆ ನೋಡಿ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಒಂದು ಸ್ಟೂಡೆಂಟ್ ಬಂದುಬಿಟ್ಟು ಫಸ್ಟ್ ರೌಂಡ್ಗೆ ಅಟೆಂಡ್ ಆಗಿರ್ತಾನೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಆ ಸ್ಟೂಡೆಂಟ್ಗೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಬಂದುಬಿಟ್ಟು ಒಂದು ಟೋಟಲ್ ನಂಬರ್ ಆಫ್ ಕಾಲೇಜಸ್ಸು ಒಂದು 20 ಕಾಲೇಜಸನ್ನು ಆ್ಯಡ್ ಮಾಡಿರ್ತಾನೆ. ಅವ್ರಿಗೆ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಒಂದು ಸ್ಟೂಡೆಂಟಿಗೆ ಏನು ಮೈಂಡಿಗೆ ಬಂದಿರುತ್ತೆ ರಿಸಲ್ಟ್ ಬಂದಿದ್ದ ಆದಮೇಲೆ ಅಂತ ಅಂದರೆ, ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂಥ ಕಾಲೇಜನ್ನು ನನಗೆ ಇಷ್ಟ ಇದೆ, ಬಟ್ ನಾನು ಇನ್ನೂ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಯಾಕೆ, ರೀಸನ್ ಏನು, ಮೇಲೆ ಇನ್ನೂ ಸಹ ಬೆಟರ್ ಕಾಲೇಜಸನ್ನು ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಆ್ಯಡ್ ಮಾಡಿದ್ದೀನಲ್ವ. ಆ ಒಂದು ಬೆಟರ್ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾನೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಜಸ್ಟ್ ಏನಿಲ್ಲ, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಬಂದುಬಿಟ್ಟು ಕೇವಲ 1 to 9 ಕಾಲೇಜಸ್ ಮಾತ್ರ ಶೋ ಆಗ್ತಿರುತ್ತೆ. ಓಕೆನಾ. ಯಾಕೆ ಅಂತ ಅಂದರೆ, ಈಗ ಕೆಳಗಡೆ ಇರುವಂಥ 11 to 20 ಕಾಲೇಜಸ್ ಏನಾಗಿರುತ್ತೆ ಅಂತ ನೀವು ಕೇಳೋದಾದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ. ಓನ್ಲಿ ಬಂದುಬಿಟ್ಟು 1 to 9 ಕಾಲೇಜಸ್ ಮಾತ್ರ. ಅಂದರೆ ನಿಮಗೆ ಏನು ಸೀಟ್ ಅಲಾಟ್ಮೆಂಟ್ ಆಗಿರೋದನ್ನು ಹೋಲ್ಡ್ ಮಾಡಿರ್ತೀರ ಅದರ ಮೇಲೆ ಇರುವಂಥ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅದರ ಮೇಲೆ ಇರುವಂಥ ಕಾಲೇಜಸ್ ಮಾತ್ರ ಹಂಗೆ ಇರುತ್ತೆ. ಆ ಒಂದು 1 to 9 ಕಾಲೇಜಸಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಂಗೆ ಇರುತ್ತಲ್ವ, ನೀವು ಬೇಕಿದ್ರೆ ಆ ಒಂದು ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು ಆಗಿರುತ್ತೆ. ಬಟ್ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಜಸ್ಟ್ ಏನು ಮಾಡ್ಬೋದು ಅಂತಂದರೆ, ಅಲ್ಲಿ ನೀವು ಮೇಲೆ ಇರುವಂಥ ಕಾಲೇಜಸನ್ನು ಪ್ರಿಯಾರಿಟಿ ನಂಬರ್ಸ್ ಚೇಂಜ್ ಮಾಡ್ಕೋಬೋದು, ಇಲ್ಲ ಯಾವುದಾದ್ರೂ ಅನ್ವಾಂಟೆಡ್ ಕಾಲೇಜ್ ಇದೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅಂತಂದರೆ ಡಿಲೀಟನ್ನು ಮಾಡ್ಕೋತೀರಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗ ಸಾಕಷ್ಟು ಸ್ಟೂಡೆಂಟ್ಸ್ಗೆ ನಿಮ್ಮ ಮೈಂಡಲ್ಲಿ ಆದರೆ ಇರುತ್ತೆ, ಈಗ ಸೀಟ್ ಹೆಂಗೋ ನಾನು ಹೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ, ಸೇಫರ್ ಸೈಡಲ್ಲಿ ಇದೆ. 1 to 9 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. 1 to 9 ಕಾಲೇಜಸಲ್ಲಿ ಈಗ ಬೇರೆ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿದ್ದಾದಮೇಲೆ ನಾನು ಆವಾಗ ಡಿಸಿಷನನ್ನು ತಗೋತೀನಿ, ಈ 1 to 9 ಕಾಲೇಜಸಲ್ಲಿ ಅಲಾಟ್ಮೆಂಟ್ ಆಗಿರುವಂಥ ಸೀಟಿಗೆ ಹೋಗಬೇಕಾ ಅಥವಾ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟಲ್ಲಿ ಆಗಿರುವಂಥ ಸೀಟಿಗೆ ಹೋಗಬೇಕಾ ಅಂತ ಹೇಳಿಬಿಟ್ಟು. ನೀವು ಆ ರೀತಿ ಯಾರು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇದು ಸೀಟ್ ಹೋಲ್ಡ್ ಅನ್ನೋಂಥ ಆಪ್ಷನ್ ಏನು ಅಂತ ಅಂದರೆ, ಈಗ ನಿಮಗೆ 1 to 9 ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ಹೋಲ್ಡ್ ಆಗಿರುವಂತಹ ಸೀಟಿಗೆ ನೀವು ಅಡ್ಮಿಷನನ್ನು ತಗೋಬೋದು. ಅಕಸ್ಮಾತಾಗಿ ಏನಾದರೂ 1 to 9 ಕಾಲೇಜಸಲ್ಲಿ ಈಗ ಬೇರೆ ಯಾವುದಾದ್ರೂ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಅವಾಗ ನಿಮ್ಗೆ ಹೋಲ್ಡ್ ಮಾಡಿರುವಂಥ ಸೀಟ್ ಆದರೆ ನಿಮಗೆ ಸಿಗೋದಿಲ್ಲ. ಓಕೆನಾ. ಹೋಲ್ಡ್ ಮಾಡಿರುವಂಥ ಸೀಟ್ ಯಾವಾಗ ಸಿಗುತ್ತೆ, ಅದರ ಮೇಲೆ ಇರುವಂಥ ಕಾಲೇಜಸಲ್ಲಿ ಯಾವುದ್ರಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ಮಾತ್ರ ಅಲ್ಲಿ ನಿಮಗೆ ಸೀಟ್ ಆದರೆ ಅಲಾಟ್ಮೆಂಟ್ ಆಗುವಂಥದ್ದು ಸೆಕೆಂಡ್ ರೌಂಡಲ್ಲಿ. ಓಕೆನಾ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಒಂದು ಸೀಟ್ ನಿಮಗೆ ಅಲಾಟ್ ಆಗುತ್ತೋ ಅದಕ್ಕೆ ನೀವು ಅಡ್ಮಿಷನನ್ನು ಕಂಪಲ್ಸರಿ ತಗೊಳ್ಳೇಬೇಕಾಗುತ್ತೆ. ಯಾಕಂತಂದರೆ ಈಗಾಗಲೇ ಫೀಸನ್ನು ಸಹ ಪೇ ಮಾಡಿರ್ತೀರ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ನಿಮಗೆ ಫೀಸ್ ಬಂದುಬಿಟ್ಟು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ನಾನು ಏನು ಎಕ್ಸಾಂಪಲನ್ನು ಕೊಟ್ಟೆ ಅದೇ ಒಂದು ಎಕ್ಸಾಂಪಲನ್ನು ಕಂಟಿನ್ಯೂ ಮಾಡ್ತೀನಿ, ಯಾಕಂತಂದರೆ ನೀವು ಎಲ್ಲಿ ಕನ್ಫ್ಯೂಸ್ ಆಗದೆ ಇರ್ತೀರಾ. ಈಗ ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂಥ ಕಾಲೇಜ್ ಬಂದುಬಿಟ್ಟು ಆ ಒಂದು ಸ್ಟೂಡೆಂಟ್ಗೆ ಗೌರ್ಮೆಂಟ್ ಕಾಲೇಜ್ ಅಂತ ಅಂದ್ಕೊಳ್ಳಿ, 30,000 ಸಮಥಿಂಗನ್ನು ಪೇ ಮಾಡಿರ್ತಾನೆ. ಬಟ್ ಯಾವಾಗ ಸೆಕೆಂಡ್ ರೌಂಡ್ಗೆ ಅಟೆಂಡ್ ಆದಾಗ 1 to 9 ಕಾಲೇಜಸ್ ಯಾವುದಾದ್ರೂ ಬೇರೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಾಗ ಆ ಒಂದು ಅಲಾಟ್ಮೆಂಟ್ ಆಗಿರುವಂತಹ ಕೋರ್ಸ್ ಫೀಸ್ ಬಂದುಬಿಟ್ಟು 60,000 ಸಮಥಿಂಗ್ ಇದ್ದರೆ ಅವಾಗ ಆ ಸ್ಟೂಡೆಂಟ್ ಏನು ಮಾಡಬೇಕು ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಪೇ ಮಾಡಿರುವಂಥ ಫೀಸನ್ನು ಬಿಟ್ಟು ರಿಮೈನಿಂಗ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ. ಅಕಸ್ಮಾತಾಗಿ ಏನಾದರೂ ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿ ಅದಕ್ಕೆ ಫೀಸ್ ಪೇ ಮಾಡಿರ್ತಾರೆ, ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ ಉಳಿದಿರುವಂತಹ ಫೀಸ್ ಆದರೆ ನಿಮಗೆ ರೀಫಂಡ್ ಆಗುತ್ತೆ. ಓಕೆನಾ. ಈ ರೀತಿ ಇರುತ್ತೆ. ಫೀಸ್ ಬಗ್ಗೆ ಯಾರು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಇದೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಮತ್ತೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಮೇಲೆ ಇರುವಂಥ ಕಾಲೇಜಸ್ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರುತ್ತೆ. ಮೇಲೆ ಇರುವಂಥ ಕಾಲೇಜಸಲ್ಲಿ ನೀವೇನು ಬೇಕಿದ್ರೂ ಚೇಂಜಸನ್ನು ಮಾಡ್ಕೋಬೋದು. ಮೇಲೆ ಇರುವಂಥ ಕಾಲೇಜಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಓಲ್ಡ್ ಆಗಿರೋ ಸೀಟ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಮೇಲೆ ಇರುವಂಥ ಕಾಲೇಜಸಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಅವಾಗ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಆದರೆ ಹಂಗೆ ಇರುತ್ತೆ, ನೀವು ಅದಕ್ಕೆ ಅಡ್ಮಿಷನನ್ನು ಆದರೆ ತಗೋಬೋದು. ಓಕೆನಾ. ಇದು ಬಂದುಬಿಟ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕೇಸ್ ಬಂದು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರುವಂಥ ಸ್ಟೂಡೆಂಟ್ಗೆ. ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಬಂದುಬಿಟ್ಟು 40 ಕಾಲೇಜಸನ್ನು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡಿರ್ತಾನೆ ಫಸ್ಟ್ ರೌಂಡಲ್ಲಿ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಒಂದು ಸ್ಟೂಡೆಂಟಿಗೆ ಇಷ್ಟ ಇರೋದಿಲ್ಲ ಅಂದರೆ ಕ್ಯಾಂಪಸ್ ಚೆನ್ನಾಗಿಲ್ಲ ಅಂತ, ಇಲ್ಲ ಅಂತಂದರೆ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದೆ ಅಥವಾ ಫ್ರೆಂಡ್ಸ್ನ ಕೇಳಿದೆ, ಸೀನಿಯರ್ಸ್ನ ಕೇಳಿದೆ, ಯಾವುದೋ ಒಂದು ರೀಸನ್ ಕೊಟ್ಟು ನನಗೆ ಸೀಟ್ ಇಷ್ಟ ಇಲ್ಲ, ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್
ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ಟೂಡೆಂಟು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಸಿಂಪಲ್ ಏನಿರುತ್ತೆ ಅಂತ ಅಂದರೆ, ಈಗ ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥ ಕಾಲೇಜ್ ಏನು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದನ್ನು ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಡಿರ್ತಾನಲ್ವಾ. ಇನ್ನು ನೆಕ್ಸ್ಟು ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ 1 to 39 ಕಾಲೇಜಸ್ ಹಂಗೆ ಇರುತ್ತೆ. ಕೇವಲ ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಅದಕ್ಕೆ ಚಾಯ್ಸ್ 3 ಕೊಟ್ಟಿರ್ತೀರಲ್ವ ಅದು ಮಾತ್ರ ಡಿಲೀಟ್ ಆಗಿರುತ್ತೆ. ಉಳಿದಿರುವಂತಹ 1 to 39 ಕಾಲೇಜಸ್ ಹಂಗೆ ಇರುತ್ತೆ. ಸೊ ಅದಕ್ಕೆ ನೀವೇನೆಲ್ಲ ಚೇಂಜಸನ್ನು ಮಾಡ್ಬೋದು, ಚೇಂಜಸನ್ನು ಮಾಡ್ಕೋಬೋದು. ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಒಂದು ಅಂದರೆ ಯಾವುದಾದ್ರೂ ಕಾಲೇಜಸ್ ಇನ್ನೂ ಡಿಲೀಟ್ ಮಾಡಬೇಕು ಅಂತಂದರೆ 0 ಕೊಟ್ಟು ಡಿಲೀಟ್ ಮಾಡ್ಕೋಬೋದು. ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡಬೇಕು ಅಂತಂದರೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಆದರೆ ಮಾಡ್ಕೋಬೋದು, ಆಗಿರುತ್ತೆ. ಓಕೆನಾ. ಸೊ ಆ್ಯಂಡ್ ನೆಕ್ಸ್ಟು ಅವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದಾದಮೇಲೆ ಸೇಮ್ ಪ್ರೊಸೀಜರ್ ಇರುತ್ತೆ. ಚಾಯ್ಸ್ ಎಂಟ್ರಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಫೀಸ್ ಪೇಮೆಂಟನ್ನು ಮಾಡಿಕೊಂಡು ಕಾಲೇಜಸ್ಗಾದರೆ ಅಡ್ಮಿಷನ್ ಹಾಕ್ತಾರೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸಾಕಷ್ಟು ಸ್ಟೂಡೆಂಟ್ಸು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಇದೇ ಒಂದು ಡೇಟ್ ಅಂತ ಹೇಳಿಬಿಟ್ಟು KE ಕಡೆಯಿಂದ ಏನು ಡಿಕ್ಲೇರ್ ಮಾಡೋದಿಲ್ಲ. ಬಟ್ ನಿಮಗೆ ಯಾವಾಗ ನೀವು ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೋ ನಿಮಗೆ, ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಸಾಕಷ್ಟು ಸ್ಟೂಡೆಂಟ್ಸು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ತೊಗೊಂಡಿರ್ತೀರ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಕ್ಕೆ ಹೋದಾಗ ಯಾವಾಗ ಸ್ಟಾರ್ಟ್ ಡೇಟು ಏನು ಅಂತ ಹೇಳಿಬಿಟ್ಟು ಅವರೇ ತಿಳಿಸ್ಕೊಡ್ತಾರೆ. ಸೊ ನೀವು ಅಲ್ಲಿಯ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಮೋಸ್ಟ್ ಪ್ರಾಬಬಲಿ ಪ್ರತಿಯೊಬ್ಬರಿಗೂ ಸಹ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗೋ ಒಳಗಡೆ ಕಾಲೇಜಸ್ ಆದರೆ ಓಪನ್ ಆಗಿರ್ತವೆ, ನೀವು ಹೋಗ್ಬೋದು, ಆಗಿರುತ್ತೆ. ಸೊ ಓಕೆನಾ, ಟೈಮ್ ಇದೆ, ಇನ್ನೂ ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ್ದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಏನು ಚೇಂಜಸ್ ಮಾಡಬೇಕು ಏನೋ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆನಾ. ಸೊ ಇದು ಸಾಕಷ್ಟು ರಿಕ್ವೆಸ್ಟ್ ವಿಡಿಯೋ ಆದರೆ ಆಗಿತ್ತು. ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಾನೆ ಇದ್ರು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರಿಗೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರಿಗೆ ಹೇಳಿ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಆಗ ಮಾಡೋದಕ್ಕೆ ಆಗಲಿಲ್ಲ. ಬಟ್ ಈಗೆಲ್ಲ ಸೆಟ್ ಆಗಿದೆ. ಇನ್ನು ಮುಂದೆ ಪ್ರತಿನಿತ್ಯದ ಅಪ್ಡೇಟ್ಸ್ ಆದರೆ ಬರ್ತಿರೋದೆ. ಸೊ ಚಾನಲ್ಗೆ ಪ್ರತಿಯೊಬ್ಬರು ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.